ಅಂತಂತ ಒಂದು ಸ್ವಲ್ಪ ಜಿಲ್ಲಾ ಮಟ್ಟದಲ್ಲಿ ಇದಾಗುತ್ತೆ ಅನ್ನೋ ರೀತಿ ನನಗೆ ಆಗ್ತಾ ಇತ್ತು. ಬಟ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತ ಹೇಳಿದಾಗ ನಾನು ನಮ್ಮ BDPI ಅವರನ್ನ ಕೇಳಿಕೊಂಡು ಪರ್ಮಿಷನ್ ತಗೊಂಡು ಬಂದೆ. ಖುಷಿ ಆಗ್ತಾ ಇದೆ. ನಾನು ಯಾಕೆ ಹೇಳಿದೆ ಅಂತಂದರೆ, ಫಸ್ಟು ಮೇಡಮ್ ಅವರು ನಾನಿಲ್ಲಿ ಫಸ್ಟ್ ಕೆಲಸ ಸೇರಿದಂಥದ್ದು ಮಕ್ಕಳೇ ಬೇಕು. ಮೇಡಮ್ ಅವರು ಪರಿಚಯ ಮಾಡ್ಕೊಂಡಾಗ ಯಾರು ಗೊತ್ತಾ ಅಂದಾಗ ಗೊತ್ತಿಲ್ಲ ಅಂತಂದ್ರು. ನಾವು ಕೆಲವ್ರನ್ನಾದ್ರೂ ಇಂತಿಂಥವ್ರು ಇದ್ದಾರೆ ಅಂತ ಹೇಳಿ ಪರಿಚಯ ಮಾಡ್ಕೊಳ್ಬೇಕು, ಏನು ಅಂತ ಹೇಳಬೇಕು, ಅವರ ಬಗ್ಗೆ ಹೇಳಬೇಕು. ಯಾರು ಗೊತ್ತು ಅವರ ಆ ಒಂದು ಆದರ್ಶ ಆ ಮಕ್ಕಳಿಗೆ ಪ್ರೇರಣೆ ಆಗುತ್ತೆ. ನನಗೂ ಕೂಡ 99ರಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟು BCLE ಆಗಿದೆ. BCLE ಹೆಂಗಿತ್ತು ಏನು ಗೊತ್ತಿಲ್ಲ. ಕೌನ್ಸಿಲಿಂಗ್ ಹೋದಾಗ BCLE ಇದೆ, ಆಯಿತು ತಗೊಂಡೆ ಅಂತ ತಗೊಂಡಾಗ ಮೇಡಮ್ ಅವರು ಅವಾಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ರು. ನಮ್ಮ ಹೈಸ್ಕೂಲ್ಗೆ ಜಿಲ್ಲಾ ಪಂಚಾಯತಿನ CO ಮೇಡಮ್ ಜೊತೆ ಬಂದಿದ್ರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಆ ಉನ್ನತ ಸ್ಥಾನ, ಜೊತೆಗೆ CO ಮೇಡಮ್ ಅವರು, ಅವ್ರದ್ದು ಕೂಡ IAS ಅಧಿಕಾರಿಗಳು ನಮ್ಮ ಶಾಲೆಗೆ ಬಂದು 8ನೇ ಕ್ಲಾಸ್ ಮಕ್ಕಳ ಜೊತೆ ಆಕ್ಚುಲಿ ಸಂವಾದ ಮಾಡಿದ್ರು. ಅದು ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂಗೆ. ಅವಾಗ ಮೇಡಮ್ ಅವರು CO ಮೇಡಮ್ ಹೇಳಿದ್ರು, ಏನ್ ಹೇಳಿದ್ರು ಗೊತ್ತಾ, ಹೆಣ್ಮಕ್ಳು ಶಾಲೆಗೆ ಬರ್ತಾರೆ, ನನ್ಗೆ ಬಹಳ ಖುಷಿ ಆಗ್ತಾ ಇದೆ, ಅದಕ್ಕೆ ಅವಕಾಶ ಆಗ್ತಿರ್ಲಿಲ್ಲ, ಮುಂದೆ ಬರ್ತಾ ಇರ್ಲಿಲ್ಲ, ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿ CO ಮೇಡಮ್ಗೆ ಅವರು ಆ ಕಿವಿ ಮಾತನ್ನ ಹೇಳಿದ್ರು. ಅವ್ರ ಮೇಡಮ್ ನೋಡಿದಾಗ ವೆರಿ ಡೇರಿಂಗ್ ಅಂಡ್ ಡ್ಯಾಶಿಂಗ್ ಮೇಡಮ್ ಪರ್ಸನಾಲಿಟಿ. ನನಗೂ ಕೂಡ ಆಸೆ ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ. ಬಹುಶಃ ಇದನ್ನ ಕಟ್ ಮಾಡ್ತೀರ ಲೈವ್ ಮೇಡಮ್. ಇಲ್ಲ, ಅದು ಆ ಪರ್ಸನಾಲಿಟಿ ಆಗಿದೆ. ನಾನು ಅವ್ರನ್ನ ಈಗಲೂ ಕೂಡ ರೋಲ್ ಮಾಡಲ್ ಆಗಿ ನಾನು ನನ್ನ ಮನಸ್ಸಲ್ಲಿದೆ. ಮತ್ತೆ ಅದ್ರ ಪ್ರಕಾರ ಒಂದಷ್ಟು ಅಂಶಗಳನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ CLE ಅಂತ ಹೇಳಿ ಕೂಡಲೇ ಮೇಡಮ್ ಏನ್ ಹೇಳಿದ್ರು, CLE ಪ್ರತಿ ಮನೇಲೂ ಕೂಡ ಸುನೀತಾ ಮಾಡುವಂತ ಇದೆ. ಅದಾಗಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ಅವರು ಪೂರ್ತಿ ಅವರ ಏನು ಅಧಿಕಾರಾವಧಿಯಲ್ಲಿ ಮಾಡಿದಂತಹ ಕೆಲಸಗಳು, ಜೊತೆಗೆ ಅವ್ರು ತೊಡಗಿಸ್ಕೊಂಡಿರುವಂತಹ ರೀತಿ, ಈಗಲೂ ಕೂಡ ಇವತ್ತಿನ ಒಂದು ಆಯೋಜನೆಗೆ ಇವತ್ತು ಎಲ್ಲ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಕೂಡ ಒಂದು ಊಟದ ವ್ಯವಸ್ಥೆಯನ್ನ ಮಾಡಿರುವಂಥದ್ದು, ಇವೆಲ್ಲ ಜೊತೆಗೆ ನಿತ್ಯವೂ ಕೂಡ ಈಗಲೂ ಅಷ್ಟೇ ಮುಂದಕ್ಕೂ ಕೂಡ ಅವರದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಮಕ್ಕಳೇ, ನಮ್ಮಲ್ಲೂ ಕೂಡ ಏನು ಅಂತಂದ್ರೆ ಸಾಮಾಜಿಕ ಬದ್ಧತೆ ಏನಿದೆ ಅದು ಬರಬೇಕು, ಸಾಮಾಜಿಕ ಜವಾಬ್ದಾರಿ ಬರಬೇಕು. ಏನ್ ಮೇಡಮ್ ಇವತ್ತು ಕ್ರೀಡಾಕೂಟ ನೀವೇನೋ ಹೇಳ್ತಿದ್ದೀರಾ? ಇಲ್ಲ, ಖಂಡಿತ ಇಲ್ಲ. ಒಂದು ಶಿಸ್ತು, ಆ ಬದ್ಧತೆ ಏನೇನಿದೆ ಅದಕ್ಕೆಲ್ಲ ಒಂದು ಶಿಸ್ತು ಅಂತ ಹೇಳ್ತೀವಿ, ಡಿಸಿಪ್ಲಿನ್ ಅಂತ ಹೇಳ್ತೀವಿ. ಕ್ರೀಡೆಯಲ್ಲಿ ಎಲ್ಲಾ ರೀತಿಯಾದಂತಹ ಡಿಸಿಪ್ಲಿನ್ ಇರುತ್ತೆ, ಫಿಸಿಕಲ್ ಅಂಡ್ ಮೆಂಟಲ್ ಡಿಸಿಪ್ಲಿನ್. ಸೊ ಯಾರು ಕ್ರೀಡೆಯಲ್ಲಿ ಚೆನ್ನಾಗಿರ್ತಾರೆ, ಶೈಕ್ಷಣಿಕವಾಗೂ ಕೂಡ ಚೆನ್ನಾಗಿರುತ್ತೆ. ಇಲಾಖೆ ಎಲ್ಲ ಆಯಾಮಗಳಲ್ಲೂ ಕೂಡ ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಂಡಿದೆ. ಕ್ರೀಡೆ ಇರ್ಬೋದು, ಸಹಪಾಠ್ಯ ಚಟುವಟಿಕೆಗಳಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಪ್ರತಿಯೊಂದು ಸ್ಟಾರ್ಟಿಂಗ್ ಇಂದ ಅಕಾಡೆಮಿಕ್ ಇಯರ್ ಕೊನೆ ತನಕನೂ ಅಷ್ಟೇ ಎಲ್ಲಾ ರೀತಿಯಾದಂತಹ ಚಟುವಟಿಕೆಗಳನ್ನ ಹಮ್ಮಿಕೊಳ್ತಾ ಇದೆ. ಅದ್ರ ಜೊತೆಗೆ ಮಕ್ಕಳ ಕಲಿಕೆಗೂ ಕೂಡ ಪ್ರಥಮ ಆದ್ಯತೆಯನ್ನು ಕೊಟ್ಟಿದೆ. ಸೊ ಈ ನಿಟ್ಟಿನಲ್ಲಿ ವ್ಯವಸ್ಥಿತವಾಗಿ ಏನು ಕ್ರೀಡಾಕೂಟ ಶಾಲೆಯಲ್ಲಿ ಮಾಡ್ತಾ ಇರ್ತೀರಾ, ಬಟ್ ಮಕ್ಕಳ ಒಂದು ಏನು ಪ್ರತಿಭೆ ಇದೆ ಐಡೆಂಟಿಫೈ ಆಗ್ಬೇಕು ಅಂತಂದ್ರೆ ಈ ರೀತಿ ಕ್ರೀಡಾಕೂಟಗಳು ಆಯೋಜನೆ ಆಗ್ಲೇಬೇಕು. ಸೊ ಆ ನಿಟ್ಟಿನಲ್ಲಿ ಇವತ್ತು ನೀವೆಲ್ಲರೂ ಕೂಡ ಬಂದಿದ್ದೀರಾ, ಮತ್ತೆ ಕ್ರೀಡಾಪಟುಗಳು ಕೂಡ ಪ್ರತಿಜ್ಞೆಯನ್ನ ಮಾಡಿದೀರಾ. ಹಾಗೇನೆ ಅಫಿಷಿಯಲ್ಸ್ ಏನಿದ್ದೀರಾ ಅವರು ಕೂಡ ಪ್ರತಿಜ್ಞೆ ಮಾಡಿದ್ದೀರಾ. ಏನು ಅಂದ್ರೆ ಎಲ್ಲಾ ಮಕ್ಕಳು ಕೂಡ ಒಂದೇ. ನಾವೇನ್ ನೋಡ್ತೀವಿ ಅಂತಂದ್ರೆ ರೂಲ್ಸ್ ಮತ್ತೆ ಅವ್ರ ಪರ್ಫಾರ್ಮೆನ್ಸ್ ನೋಡ್ತೀವಿ ಅಂತ. ಅದೇ ತರ ನೀವು ಕೂಡ ನಾವು ರೂಲ್ಸ್ಗೆ ಬದಲಾಗಿರ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ದೀರಾ. ಹಾಗಾಗಿ ಮಕ್ಕಳೇ ಎಲ್ಲರೂ ಕೂಡ ನೀವು 100% ಪಾರ್ಟಿಸಿಪೇಷನ್ ಮಾಡಿ. ಬಹುಶಃ ಇದೊಂದೇ ಕ್ರೀಡಾ ವಿಭಾಗದಲ್ಲಿ ಒಂದೇ ಅನ್ಕೊಳ್ತೀನಿ, ಸೋಲು ಇಲ್ಲ ವಿನ್ನರ್ಸ್ ಇರ್ತಾರೆ, ಇಲ್ಲ ರನ್ನರ್ಸ್ ಇರ್ತಾರೆ. ಸೊ ಹಾಗಾಗಿ ಸೋಲ್ ಏನಾಗಬೇಕು ಅಂತಂದ್ರೆ ಗೆಲುವಿನ ಮೆಟ್ಲಾಗಬೇಕೇ ವಿನಃ ನನಗೆ ಇನ್ನೊಂದು ಅವಕಾಶ ಇದೆ, ನಾನು ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡಿ ನನ್ನ ಒಂದು ಪ್ರತಿಭೆನ ಪ್ರದರ್ಶನ ಮಾಡ್ತೀನಿ ಅನ್ನೋ ಒಂದು ಪಾಸಿಟಿವ್ ಆಟಿಟ್ಯೂಡ್ ನಮ್ಮಲ್ಲಿ ಬರಬೇಕು. ಸೊ ಹಾಗಾಗಿ ಮಕ್ಕಳೇ ಎಲ್ಲಾ ಆಯಾಮಗಳಲ್ಲೂ ಕೂಡ ನೀವು ಶಿಸ್ತನ್ನ ಅಳವಡಿಸ್ಕೊಳ್ಳಿ. ನೀವು ಇವತ್ತಿನ ಪ್ರಜೆಗಳು, ಮುಂದೆನೂ ಕೂಡ ಯಾರು ಗೊತ್ತು ದೇಶವನ್ನ ಆಳುವಂತಹ ಒಂದು ಉನ್ನತ ಸ್ಥಾನದಲ್ಲಿ ನೀವು ಹೋಗ್ಬೋದು. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಆರೋಗ್ಯ ನೋಡ್ಕೊಳ್ಳೋದ್ರ ಜೊತೆಗೆ ಒಂದು ಸಾಮಾಜಿಕ ಬದ್ಧತೆ ಇರುವಂತದ್ದು, ಸಾಮಾಜಿಕ ಜವಾಬ್ದಾರಿ ಇರುವಂತಹ ಕೆಲಸ ನೀವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಜೊತೆಗೆ ನಾನು ಈ ಒಂದು CLE 3 ವರ್ಷ ಅಷ್ಟೇ ನಾನು ಇದ್ದಿದ್ದು. ನೆಕ್ಸ್ಟ್ ಜೂನಿಯರ್ ಕಾಲೇಜ್ ಆಯ್ತು, ನಾನು ಹೋಗುವಂತ ಸಂದರ್ಭ ಬಂತು. ಆದ್ರೆ
ಶ್ರೀ ಸುರೇಶ್ ಅವರು ಇಲ್ಲೇ ಇದ್ದಾರೆ, ದೈಹಿಕ ಶಿಕ್ಷಣ ಶಿಕ್ಷಕರು. ಈಗ ಜಿಲ್ಲಾ ಕಚೇರಿಯಲ್ಲಿ ಅವರು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಅವರು ಮತ್ತೆ ನಮ್ಮ ಎಲ್ಲ ದೈಹಿಕ ಶಿಕ್ಷಣ ಟೀಮ್ ಏನಿದೆ ನರಸೀಪುರ ತಾಲೂಕಲ್ಲಿ ಇರುವಂತಹದ್ದು ಬಹುಶಃ ಬೆಸ್ಟ್ ಫಿಸಿಕಲ್ ಎಜುಕೇಶನ್ ಟೀಮ್ ಅಂತ ನಾನು ಭಾವಿಸ್ತೀನಿ. ಭಾವಿಸಲ್ಲ, ಅದು ಹೌದು ಅಂತ ಘೋಷಿಸ್ತೀನಿ. ಒಂದು ಈ ತರ ಕ್ರೀಡಾಕೂಟ ಅಂತಂದ್ರೆ ಆ ಒಂದು ಒಗ್ಗಟ್ಟಿದೆಯಲ್ಲ, ಆ ಟೀಮ್ ವರ್ಕ್ ಇದೆಯಲ್ಲ, ಬಹುಶಃ ಎಲ್ಲೂ ಕೂಡ ನೋಡಕ್ ಸಾಧ್ಯ ಆಗೋದಿಲ್ಲ. ಅವರವರೇ ಕೆಲಸಗಳನ್ನ ಹಂಚ್ಕೊಳ್ತಾರೆ, ಗ್ಯಾಪ್ಸ್ ಇರುವಂತದ್ದು ಅವರವರೇ ಫೀಲ್ ಮಾಡುವಂಥದ್ದು, ಇದೆಲ್ಲನೂ ಕೂಡ ಆಗುತ್ತೆ. ನಾನು ಯಾಕೆ ಹೇಳಿದೆ ಅಂದ್ರೆ ಶ್ರೀ ಸುರೇಶ್ ಅವರು ನನಗಿಂತ ಹೆಚ್ಚು ಎಲ್ಲರ ಮನೆಗಳಲ್ಲಿ ಅವ್ರು ಇದ್ದಾರೆ. ಯಾಕಂದ್ರೆ ತುಂಬಾ ವರ್ಷ ಅವರು ಇದ್ದವರು. ಅವರು ಮುರಳಿ ಅವರಿದ್ರು, ಆಮೇಲೆ ಚಂದ್ರಶೇಖರ್ ಇದ್ರು, ವಿಶ್ವನಾಥ್ ಇದ್ರು, ರಾಜ್ಕುಮಾರ್ ಇದ್ರು. ಇನ್ನು ಪ್ರಸ್ತುತದಲ್ಲಿ ಈಗಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿಹಳ್ಳಿ ಒಳ್ಳೆ ಸ್ಟ್ರೆಂತ್ ಇರುವಂತಹ ಶಾಲೆ. ಜೊತೆಗೆ ಹೈಸ್ಕೂಲಲ್ಲೂ ಅಷ್ಟೇ ಒಳ್ಳೆ ಟೀಚರ್ಸ್ ಈಗ ಬಂದಿದ್ದಾರೆ ಮೇಡಮ್. ಸೊ ಹಾಗಾಗಿ ನಾನು ಈ ಒಂದು ಏನ್ ಸಿಹಳ್ಳಿ ಶಾಲೆ ಇದೆ, ಈ ಶಾಲೆಯಿಂದ ಪ್ರೈಮರಿ ಮತ್ತೆ ಹೈಸ್ಕೂಲ್ ಎರಡು ಕಡೆನೂ ನಾನು ತುಂಬಾ ನಿರೀಕ್ಷೆಯನ್ನ ಮಾಡ್ತೇನೆ. ನಾನು ಇಲ್ಲಿ ಸಿಹಳ್ಳಿ ಫಸ್ಟ್ ಅಪಾಯಿಂಟ್ಮೆಂಟ್ ಮಾಡಿದೆ ಅಂತಲ್ಲ, ಈ ಜಿಲ್ಲಾ ಕಚೇರಿಯಲ್ಲಿ ನಾನು DYPC ಆಗಿರೋದ್ರಿಂದ ಅದರ ರೆಸ್ಪಾನ್ಸಿಬಿಲಿಟಿ ಕೂಡ ಇಡೀ ಜಿಲ್ಲೆ ರೆಸ್ಪಾನ್ಸಿಬಿಲಿಟಿ ನನ್ನಲ್ಲಿ ಇರುತ್ತೆ. ಸೊ ಹಾಗಾಗಿ ವಿಶೇಷವಾಗಿ ನಾನು ಪ್ರೈಮರಿ ಅಷ್ಟೇ ಮಕ್ಕಳು 100% ಮಕ್ಕಳ ಕಲಿಕೆನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದೇ ತರ ಹೈಸ್ಕೂಲಲ್ಲೂ ಅಷ್ಟೇ ಈ ಸಲ ರಿಸಲ್ಟ್ 100% ರಿಸಲ್ಟ್ ನನಗೆ ಬೇಕೇ ಬೇಕು. ಆಮೇಲೆ ನಾನು ಟಿ ನರಸೀಪುರ ತಾಲೂಕನ್ನೇ ನಾನು ನೋಡಲ್ ತಾಲೂಕಾಗಿ ನಾನೇ ಹಾಕಿಸ್ಕೊಂಡಿದ್ದೀನಿ. ಸೊ ಹಾಗಾಗಿ 100% ರಿಸಲ್ಟ್ ಖಂಡಿತ ಬೇಕು. ಬೇಕು ಅಂದ್ರೆ ಅಲ್ಲಿ ಬದ್ಧತೆಯಾಗಿ ಕೆಲಸ ಮಾಡಬೇಕು. ಸೊ ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಟೀಮಲ್ಲಿ ಕೆಲಸ ಮಾಡಿ. ಗ್ರಾಮಸ್ಥರು ಬಹಳ ಹೃದಯವಂತಿಕೆ ಇರುವಂತವ್ರು, ಬಹಳ ಹೃದಯವಂತಿಕೆ. ಎಷ್ಟೊಂದು ಎಲ್ಲರೂ ಕೂಡ ಸಹಿಸ್ಕೊಳ್ತಾರೆ. ಅದು ಕಷ್ಟ ಇರ್ಬೋದು, ಸುಖ ಇರ್ಬೋದು, ಕಷ್ಟನೂ ಕೂಡ ಸಹಿಸ್ಕೊಳ್ತಾರೆ. ಹೋಗಿ ಬಿಡು ನಮ್ಮೂರವ್ರಲ್ವಾ ಅಂತ ಸಹಿಸ್ಕೊಳ್ತಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಇಲ್ಲಿ ಯಾರು ಟೀಚರ್ಸ್ ಇದ್ದಾರೆ ಬಹಳ ನೀವು ಜವಾಬ್ದಾರಿಯಾಗಿ ಕೆಲಸ ನಿರ್ವಹಣೆ ಮಾಡಿ. ಇಡೀ ಊರೇ ನಿಮ್ ಜೊತೆ ಇದ್ದಾರೆ ಅಂತ ಹೇಳಿ ಇಲ್ಲಿ ಇವತ್ತು ಪ್ರತ್ಯಕ್ಷ ಸಾಕ್ಷಿ ಆಗಿದೆ ಅಂತ ನಾನಾದ್ರೂ ಭಾವಿಸ್ತೀನಿ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಿ ನನ್ನ ಕರೆಸಿ